ನೋಡಿದ್ರೆ ಹಾಯ್ ಇಬ್ರಿಗೂ ವೆಲ್ಕಮ್. ನಿಮ್ಮದೇ ಕಾರ್ಯಕ್ರಮ. ಫಸ್ಟ್ ಇಬ್ರು ಹೇಳ್ಬಿಡಿ. ನಂಗೆ ಗೊತ್ತು ಮನದ ಕಡಲು ಚಿತ್ರದ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಸುಮುಖ್ಗೆ ಈಸ್ ಹ್ಯಾವಿಂಗ್ ಅ ಫ್ಯಾನ್ ಮೂಮೆಂಟ್. ಐ ಕ್ಯಾನ್ ಸಿ ಅವ್ರು ಯಶ್ ಸರ್ನ ಬಿಟ್ಟು ಬೇರೆ ಏನು ನೋಡ್ತಾನೆ ಇಲ್ಲ. ಫಸ್ಟು ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಷೆಯಲ್ಲಿ ಒಂದು ಹೇಳ್ತಾರೆ, ಹೇಗಿದ್ದೀರಾ ಆಂಟಮಾಸ್? ಥ್ಯಾಂಕ್ ಯು ಸರ್. ನಾನು ತುಂಬ ಚಿಕ್ಕವನು, ನಾನು ಇದನ್ನು ಯೂಸ್ ಮಾಡೋಕ್ಕಲ್ಲ. ಎಲ್ಲ ನಮ್ಮ ಅಣ್ಣಂದರು, ಅಕ್ಕಂದರು, ತಾಯಿರು, ತಂದೆಯರು ನಿಂತಿದ್ದಾರೆ. ನಮ್ಮ ಟ್ರೈಲರ್ ಲಾಂಚ್ಗೆ ನಮ್ಮ ಅಣ್ಣ ಯಶ್ ಅವ್ರು ಬಂದಿದ್ದಾರೆ. ಒಂದು ಬ್ಯೂಟಿಫುಲ್ ಕತೆ ಏನು ಗೊತ್ತಾ, ನಾನು ಹಿಂದಿನ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದೆ, ಯಾನ ಅನ್ನೋದು. ಆ ಸಿನಿಮಾಗೂ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡಿದ್ರಿ. ಹ್ಞೂ ಸರ್. ಅದಾಗಿ ನನ್ನ ಅದೃಷ್ಟ ಮತ್ತೆ ಈ ಸಿನಿಮಾ ಬಂದು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ? ಬಾಸ್ ವಾಲಾ, ಬಿ ದ ಬಾಸ್. ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡ್ತಾ ಇರಾ. ನೀವು ನನ್ನ ಲಕ್ಕಿ ಚಾಮ್. ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೇ ಹೋದ್ರು ಈ ಅಣ್ಣ ಅಣ್ಣನ ಇದನ್ನು ನಾನು ಹೇಳ್ತೀನಿ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಐ ಆಮ್ ವೆರಿ ಹ್ಯಾಪಿ, ನರ್ವಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ರಾಶಿಕಾ, ನಿಮ್ಮ ಮಾತನ್ನ ಕೇಳೋಕ್ಕಿಂತ ಮುಂಚೆ ಯಶ್ ಸರ್, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಬಿಸಿಲಿದ್ದಾಗಿಂದ ನಿಮ್ಮ ಅಭಿಮಾನಿಗಳು ನಿಮಗೋಸ್ಕರ ಅಲ್ಲಿ ಹಿಂದೆ ಸುತ್ತ ಬಂದಿದ್ದಾರೆ. ಈ ಕತ್ಲಾಗಿದೆ. ಒಂದು ಹಾಯ್ ನಮ್ಮೆಲ್ಲ ಅಂಟೋಮಾಸ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ನಿಮ್ಮಲ್ಲರ ಹೆಮ್ಮೆ ರಾಕಿಬಾ ಯಶ್ ಸರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಹೀರೋ ಇದ್ರೂ ಕೂಡ ರಾಶಿಕಾ ಯಾವುದೇ ಕಾರಣಕ್ಕೂ ಹೀರೋನ ನೋಡ್ತಾ ಇಲ್ಲ. ಯಶ್ ಸರ್ ಬಂದಿರೋದ್ರಿಂದ ಅವರೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಮಾತು, ಆ ನಿಮ್ಮ ಫ್ಯಾನ್ ಮೂಮೆಂಟ್ ಪ್ಲೀಸ್ ಹೇಳಿ. ನೋಡಿದ್ರೆ ಹಾಯ್ ಇಬ್ರಿಗೂ ವೆಲ್ಕಮ್. ನಿಮ್ಮದೇ ಕಾರ್ಯಕ್ರಮ. ಫಸ್ಟ್ ಇಬ್ರು ಹೇಳ್ಬಿಡಿ. ನಂಗೆ ಗೊತ್ತು ಮನದ ಕಡಲು ಚಿತ್ರದ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಸುಮುಖ್ಗೆ ಈಸ್ ಹ್ಯಾವಿಂಗ್ ಅ ಫ್ಯಾನ್ ಮೂಮೆಂಟ್. ಐ ಕ್ಯಾನ್ ಸಿ ಅವ್ರು ಯಶ್ ಸರ್ನ ಬಿಟ್ಟು ಬೇರೆ ಏನು ನೋಡ್ತಾನೆ ಇಲ್ಲ. ಫಸ್ಟು ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಷೆಯಲ್ಲಿ ಒಂದು ಹೇಳ್ತಾರೆ, ಹೇಗಿದ್ದೀರಾ ಆಂಟಮಾಸ್? ಥ್ಯಾಂಕ್ ಯು ಸರ್. ನಾನು ತುಂಬ ಚಿಕ್ಕವನು, ನಾನು ಇದನ್ನು ಯೂಸ್ ಮಾಡೋಕ್ಕಲ್ಲ. ಎಲ್ಲ ನಮ್ಮ ಅಣ್ಣಂದರು, ಅಕ್ಕಂದರು, ತಾಯಿರು, ತಂದೆಯರು ನಿಂತಿದ್ದಾರೆ. ನಮ್ಮ ಟ್ರೈಲರ್ ಲಾಂಚ್ಗೆ ನಮ್ಮ ಅಣ್ಣ ಯಶ್ ಅವ್ರು ಬಂದಿದ್ದಾರೆ. ಒಂದು ಬ್ಯೂಟಿಫುಲ್ ಕತೆ ಏನು ಗೊತ್ತಾ, ನಾನು ಹಿಂದಿನ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದೆ, ಯಾನ ಅನ್ನೋದು. ಆ ಸಿನಿಮಾಗೂ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡಿದ್ರಿ. ಹ್ಞೂ ಸರ್. ಅದಾಗಿ ನನ್ನ ಅದೃಷ್ಟ ಮತ್ತೆ ಈ ಸಿನಿಮಾ ಬಂದಾಗ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡ್ತಾ ಇರಾ. ನೀವು ನನ್ನ ಲಕ್ಕಿ ಚಾಮ್. ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೇ ಹೋದ್ರು ಈ ಅಣ್ಣನ ಇದನ್ನು ನಾನು ಹೇಳ್ತೀನಿ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಐ ಆಮ್ ವೆರಿ ಹ್ಯಾಪಿ, ನರ್ವಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ರಾಶಿಕಾ, ನಿಮ್ಮ ಮಾತನ್ನ ಕೇಳೋಕ್ಕಿಂತ ಮುಂಚೆ ಯಶ್ ಸರ್, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಬಿಸಿಲಿದ್ದಾಗಿಂದ ನಿಮ್ಮ ಅಭಿಮಾನಿಗಳು ನಿಮಗೋಸ್ಕರ ಅಲ್ಲಿ ಹಿಂದೆ ಸುತ್ತ ಬಂದಿದ್ದಾರೆ. ಈ ಕತ್ಲಾಗಿದೆ. ಒಂದು ಹಾಯ್ ನಮ್ಮೆಲ್ಲ ಅಂಟೋಮಾಸ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ನಿಮ್ಮಲ್ಲರ ಹೆಮ್ಮೆ ರಾಕಿಬಾ ಯಶ್ ಸರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಹೀರೋ ಇದ್ರೂ ಕೂಡ ರಾಶಿಕಾ ಯಾವುದೇ ಕಾರಣಕ್ಕೂ ಹೀರೋನ ನೋಡ್ತಾ ಇಲ್ಲ. ಯಶ್ ಸರ್ ಬಂದಿರೋದ್ರಿಂದ ಅವರೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಮಾತು, ಆ ನಿಮ್ಮ ಫ್ಯಾನ್ ಮೂಮೆಂಟ್ ಪ್ಲೀಸ್ ಹೇಳಿ.